ಒಂದ್ ಕಡೆ ಕಾಂಗ್ರೆಸ್ ಗೊಂದಲಗಳಿಗೆ ತಾತ್ಕಾಲಿಕ ಬ್ರೇಕ್ ಬಿದ್ದಿದೆ. ಮತ್ತೊಂದು ಕಡೆ ಸಿಎಂ ಡಿಸಿಎಂ ಬ್ರೇಕ್ಫಾಸ್ಟ್ ಮೀಟಿಂಗ್ ಮುಂದುವರೆದಿದೆ. ಸಿಎಂ ನಿವಾಸದ ಬಳಿಕ ಇಂದು ಡಿಸಿಎಂ ಮನೆಯಲ್ಲಿ ಸಿಎಂಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನು ಆಯೋಜಿಸಲಾಗಿದೆ. ಬೆಳಗ್ಗೆ 9:30ಕ್ಕೆ ಡಿಸಿಎಂ ನಿವಾಸದಲ್ಲಿ ಸಿಎಂಗೆ ಉಪಹಾರ ಆತಿಥ್ಯವನ್ನ ಆಯೋಜನೆ ಮಾಡಲಾಗಿದೆ. ಈ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ, ನೀವೇ ನೋಡಿ. ಡಿಕೆಶಿ ಮನೆಯಲ್ಲಿ ಸಿಎಂಗೆ ಭರ್ಜರಿ ಬಾಡೂಟ. ಬೆಳಗ್ಗಿನ ತಿಂಡಿಗೆ ನಾಟಿ ಕೋಳಿ ಸಾರಿನ ಆತಿಥ್ಯ. ಡಿಕೆಶಿ ನಿವಾಸದಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್. ಏನಿಲ್ಲ ನಮ್ಮಿಬ್ಬರ ನಡುವೆ ಏನಿಲ್ಲ ಅಂತಲೇ ಬ್ರೇಕ್ಫಾಸ್ಟ್ ಪಾಲಿಟಿಕ್ಸ್ ಅನ್ನ ಮುಂದುವರೆಸಿದ್ದಾರೆ. ಶನಿವಾರವಷ್ಟೇ ಸಿಎಂ ಸಿದ್ದರಾಮಯ್ಯ ನಿವಾಸಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಬ್ರೇಕ್ಫಾಸ್ಟ್ ಮೀಟಿಂಗಿಗೆ ಬಂದಿದ್ರು. ಜೊತೆಯಲ್ಲಿಯೇ ಕುಳಿತು ತಿಂಡಿ ತಿನಿಸಿ ಕಳುಹಿಸಿದ್ರು. ಅಷ್ಟೇ ಅಲ್ಲ, ಮಾಧ್ಯಮಗಳ ಮುಂದೆ ಶೋ ಕೊಟ್ಟು ನಮ್ಮಿಬ್ಬರ ನಡುವೆ ಏನೂ ಡಿಫರೆನ್ಸ್ ಇಲ್ಲ ಅಂಥೇಳಿ ಇದೇ ಸಿಎಂ ಡಿಸಿಎಂ ಕಥೆಯನ್ನ ಹೇಳಿದ್ರು. ಇದೀಗ ಡಿಸಿಎಂ ಬ್ರೇಕ್ಫಾಸ್ಟ್ ಸರದಿ ಶುರುವಾಗಿದೆ. ಡಿಕೆಶಿ ತಮ್ಮ ಸದಾಶಿವನಗರದ ನಿವಾಸದಲ್ಲಿ ಬ್ರೇಕ್ಫಾಸ್ಟ್ ಅನ್ನು ಆಯೋಜಿಸಿದ್ದು ಸಿಎಂ ಸಿದ್ದರಾಮಯ್ಯ ಅವರನ್ನ ಇನ್ವೈಟ್ ಮಾಡಿದ್ದಾರೆ. ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ನಡೀತಿದ್ದಂತಹ ಕಾರ್ಯಕ್ರಮದಲ್ಲಿಯೇ ಸಿಎಂಗೆ ಡಿಕೆಶಿ ಆಹ್ವಾನ ಕೊಟ್ಟಿದ್ದು ಸಿಎಂ ಓಕೆ ಅಂದಿದ್ದಾರೆ. ಅಂದಹಾಗೆ ಹೈಕಮಾಂಡ್ ಸಂದೇಶ, ಡೈರೆಕ್ಷನ್ನು, ಸ್ಕ್ರೀನ್ ಪ್ಲೇ ಮೇರೆಗೆ ಇಬ್ಬರೂ ಬ್ರೇಕ್ಫಾಸ್ಟ್ ಪಾಲಿಟಿಕ್ಸ್ನ ಮೊರೆ ಹೋಗಿದ್ದಾರೆ. ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಏನೂ ಮಹತ್ವದ ರಿಸಲ್ಟ್ ಹೊರಬಾರದಿದ್ರೂ ತೇಪೆ ಹಚ್ಕೊಳ್ಳುವುದಕ್ಕೆ ವೇದಿಕೆ ಆಗಲಿದೆ. ಈ ಮೂಲಕ ಹೈಕಮಾಂಡ್ ಆಜ್ಞೆ ಪರಿಪಾಲನೆ, ಬೆಳಗಾವಿ ಅಧಿವೇಶನದಲ್ಲಿ ವಿಪಕ್ಷಗಳನ್ನು ಎದುರಿಸಲು ಜಾಗ ಮಾಡಿಕೊಳ್ಳುವುದಕ್ಕೆ ಸಿಎಂ ಡಿಸಿಎಂ ಸರ್ಕಸ್ ಅನ್ನು ನಡೆಸ್ತಾ ಇರುವುದಂತೂ ಸತ್ಯ. ಈ ಮಧ್ಯೆ ಸಿಎಂಗೆ ನಾಟಿ ಕೋಳಿ ಅಂದ್ರೆ ಬಲು ಇಷ್ಟ. ಹಾಗಾಗಿಯೇ ಇವತ್ತಿನ ಬ್ರೇಕ್ಫಾಸ್ಟ್ಗೆ ಸರ್ಕಾರಿ ನಿವಾಸದಲ್ಲಿ ಸಾಕಿರುವಂತಹ ಕನಕಪುರದ ನಾಟಿ ಕೋಳಿಯನ್ನ ಬಳಕೆ ಮಾಡ್ತಿದ್ದಾರೆ. ಇನ್ನು ಬೆಳಗ್ಗೆ 9:30ಕ್ಕೆ ಸಿಎಂ ಸಿದ್ದರಾಮಯ್ಯನವರಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಸದಾಶಿವನಗರ ನಿವಾಸದಲ್ಲಿ ಬ್ರೇಕ್ಫಾಸ್ಟ್ ಅನ್ನ ರೆಡಿ ಮಾಡಲಾಗಿದೆ. ಇವತ್ತಿನ ನಾನ್ ವೆಜ್ ಮೆನು ಕಾರ್ಡ್ ಏನಿರುತ್ತೆ ಅನ್ನೋದನ್ನ ತೋರಿಸ್ತೀವಿ ನೋಡಿ. ಭರ್ಜರಿ ಬಾಡೂಟ. ಸಿಎಂ ಡಿಸಿಎಂ ಮತ್ತೊಮ್ಮೆ ಬ್ರೇಕ್ಫಾಸ್ಟ್ ಮೀಟಿಂಗ್. ಡಿಕೆಶಿ ಸದಾಶಿವನಗರದ ನಿವಾಸದಲ್ಲಿ ಬೆಳಗ್ಗೆ ನಾನ್ ವೆಜ್ ಬ್ರೇಕ್ಫಾಸ್ಟ್. ಇಡ್ಲಿ, ನಾಟಿ ಕೋಳಿ ಸಾರು, ನಾಟಿ ಕೋಳಿ ಫ್ರೈ ಸ್ಪೆಷಲ್ ಮೆನು. ಡಿಕೆಶಿ ನಿವಾಸದಲ್ಲಿ ಸಾಕಿದ್ದ ಕನಕಪುರದ ನಾಟಿ ಕೋಳಿಯ ಸಾರು. ನಾನು ಸಿಎಂ ಸಹೋದರರಂತೆ ಕೆಲಸ ಮಾಡ್ತೀವಿ, ನಮ್ಮ ನಡುವೆ ಗೊಂದಲ ಇಲ್ಲ ಎಂದ ಡಿಕೆ. ಕುರ್ಚಿ ಕದನದ ವಿರಾಮದ ಬೆನ್ನಲ್ಲೇ ಅಣ್ತಮ್ಮ ಸಂಬಂಧ ಗಟ್ಟಿಯಾದಂತಿದೆ. ಬ್ರೇಕ್ಫಾಸ್ಟ್ ಸಭೆಯ ಬಗ್ಗೆ ಮಾತನಾಡಿದ ಡಿಸಿಎಂ ಡಿಕೆ ಶಿವಕುಮಾರ್, ನಮ್ಮ ನಡುವೆ ಯಾವುದೇ ಗೊಂದಲ ಇಲ್ಲ, ಗುಂಪು ಇಲ್ಲ. ನಾನು ಮತ್ತು ಸಿಎಂ ಸಿದ್ದರಾಮಯ್ಯನವರು ಸಹೋದರರಂತೆ ಕೆಲಸ ಮಾಡ್ತೀವಿ ಅಂತ ಹೇಳಿ ಒಗ್ಗಟ್ಟಿನ ಮಂತ್ರ ಜಪಿಸಿದ್ರು. 140 ಜನ ಶಾಸಕರು ನಮ್ಮವರೇ, ಒಟ್ಟಿಗೆ ಹೋಗ್ತೀವಿ ಅಂದ್ರು. ಜೊತೆಗೆ ಬ್ರೇಕ್ಫಾಸ್ಟ್ ಎಲ್ಲ ಅಗತ್ಯ ಇಲ್ಲ, ಆದರೂ ಮಾಧ್ಯಮಗಳ ಒತ್ತಡಕ್ಕೆ ಇದೆಲ್ಲ ಎಂದಿದ್ದಾರೆ. ನಾವಿಬ್ಬರು ಬ್ರದರ್ಸ್ ಥರ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನೀವು ಹೇಳ್ತಾ ಇದ್ದೀರಲ್ಲ ಗುಂಪು, ಯಾವ ಗುಂಪು ಇಲ್ಲ, ಏನಿಲ್ಲ. ನನ್ನ ಜೊತೆ 140 ಜನ ಇದ್ದಾರೆ. ಡಿಸಿಎಂ ಅವರು ಕೂಡ ಕರೆದ್ರು, ಡೇಟ್ ಯಾವುದು ಅಂತ ನಿಗದಿ ಮಾಡಿರಲಿಲ್ಲ. ಪ್ರಧಾನನೂ ಇಲ್ಲ, ಅದರಿಂದ ವಿರಾಮನೂ ಇಲ್ಲ. ಅವರಿಬ್ಬರು ಮಾತಾಡಿದ್ದಾರೆ. ಪಕ್ಷ ಮತ್ತು ಸರ್ಕಾರದ ಮತ್ತು ರಾಜ್ಯದ ಹಿತಾಸಕ್ತಿಯನ್ನು ಕಾಪಾಡಲಿಕ್ಕೆ ಇಬ್ಬರು ಕೂಡ ಬದ್ಧರಾಗಿದ್ದಾರೆ ಅಂತ ಹೇಳೋದ್ರ ಬಗ್ಗೆ ಸಂಶಯ ಇಲ್ಲ. ಆ ರೀತಿಯಾದಂಥ ಸಂದೇಶವನ್ನು ಕೂಡ ಇವತ್ತು ಕೊಟ್ಟಿದ್ದಾರೆ. ಎಲ್ಲವೂ ಕೂಡ ಸುಸೂತ್ರವಾಗಿ ಆಗ್ತಾ ಇದೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ಆಗಿದೆ, ನಾಳೆನೂ ಬ್ರೇಕ್ಫಾಸ್ಟ್ ಮೀಟಿಂಗ್ ಇದೆ. ಎಲ್ಲ ಒಂದು ಹಂತಕ್ಕೆ ಬರುತ್ತೆ. ಇನ್ನು ಪಕ್ಷದ ಗೊಂದಲಗಳ ಜೊತೆಗೆ ಕೇಂದ್ರಕ್ಕೆ ಸರ್ವಪಕ್ಷ ನಿಯೋಗ ಕೊಂಡೊಯ್ಯುವ ಬಗ್ಗೆಯೂ ಕೂಡ ಸಿಎಂ ಡಿಸಿಎಂ ತೀರ್ಮಾನ ಮಾಡುವ ಸಾಧ್ಯತೆ ಇದೆ. ಸಂಸತ್ ಅಧಿವೇಶನದ ಹಿನ್ನೆಲೆಯಲ್ಲಿ ಸಂಸತ್ನಲ್ಲಿ ರಾಜ್ಯದ ಜಲ ಯೋಜನೆ, ಬೆಳೆಗಳಿಗೆ ಬೆಂಬಲ ಬೆಲೆ, ಖರೀದಿ ಕೇಂದ್ರ, ಅನುದಾನ ಸೇರಿ ಹಲವು ವಿಚಾರಗಳನ್ನು ಪ್ರಸ್ತಾಪಿಸಿ ಕೇಂದ್ರದ ಗಮನಕ್ಕೆ ತರುವುದಕ್ಕೆ ನಿಯೋಗವನ್ನು ಕೊಂಡೊಯ್ಯಲಿದ್ದಾರೆ. ಈ ವಾರದಲ್ಲಿಯೇ ದೆಹಲಿಗೆ ಸಿಎಂ ಡಿಸಿಎಂ ಹೋಗುವ ಸಾಧ್ಯತೆ ಇದ್ದು, ದೆಹಲಿಯಲ್ಲಿ ಸರ್ವಪಕ್ಷ ಸಭೆಯನ್ನು ನಡೆಸಲಿದ್ದಾರೆ. ರಾಜ್ಯದ ಎಲ್ಲಾ ಸಂಸದರ ಜೊತೆಗೆ ಚರ್ಚೆ ನಡೆಸಿ ಪ್ರಧಾನಿ ಹಾಗೂ ಕೇಂದ್ರದ ಸಚಿವರಿಗೆ ಮನವಿ ಕೊಡಲಿದ್ದಾರೆ. ನಾವಿಬ್ಬರು ಬ್ರದರ್ಸ್ ಥರ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನೀವು ಹೇಳ್ತಾ ಇದ್ದೀರಲ್ಲ ಗುಂಪು, ಯಾವ ಗುಂಪು ಇಲ್ಲ, ಏನಿಲ್ಲ. ನನ್ನ ಜೊತೆ 140 ಜನ ಇದ್ದಾರೆ. ಯಾರು ಹುಟ್ಟುವಾಗ ಒಬ್ಬನೇ ಹುಡ್ತೀವಿ, ಸಾಯುವಾಗ ಒಬ್ಬರೇ ಇರ್ತೀವಿ. ಬಟ್ ಪಾರ್ಟಿ ಅಂತ ಅಂದಮೇಲೆ ಎಲ್ಲರೂ ಒಟ್ಟಿಗೆ ತೆಗೆದುಕೊಂಡು ಹೋಗ್ತೀವಿ. ಸೊ ಅದರಿಂದ ನೀವೇನು ಚಿಂತೆ ಮಾಡೋಕ್ಕೆ ಹೋಗಬೇಡಿ. ಡಿಕೆ ಅದೊಂದು ಗುಂಪು, ಸಿದ್ದರಾಮಯ್ಯನವ್ರೊಂದು ಗುಂಪು, ಅವ್ರದ್ದೊಂದು ಗುಂಪು ಅಂತ ಮಾಡ್ತಾ ಇದ್ದೀನಿ. ನಾನು ಯಾವ ಗುಂಪು ಇಲ್ಲ. ಒಂದು ವೇಳೆ ಸಿಎಂ ಡಿಸಿಎಂ ಈ ವಾರ ದೆಹಲಿಗೆ ಹೋದ್ರೆ ಹೈಕಮಾಂಡ್ ನಾಯಕರನ್ನು ಕೂಡ ಭೇಟಿ ಮಾಡುವ ಸಾಧ್ಯತೆ ಇದೆ. ಡಬಲ್ ಬ್ರೇಕ್ಫಾಸ್ಟ್ ವಿಚಾರ ಜೊತೆಗೆ ಇಬ್ಬರ ನಡುವಿನ ಒಮ್ಮತದ ಬಗ್ಗೆ ವರಿಷ್ಠರಿಗೆ ಮಾಹಿತಿ ಕೊಡಲಿದ್ದಾರೆ. ಶೀಘ್ರದಲ್ಲಿಯೇ ಗೊಂದಲವನ್ನ ಬಗೆಹರಿಸುವಂತೆಯೂ ಕೂಡ ಮನವಿ ಮಾಡಿಕೊಳ್ಳುವ ಸಾಧ್ಯತೆ ಇದೆ. ಪೊಲಿಟಿಕಲ್ ಬ್ಯೂರೋ, ಪಬ್ಲಿಕ್ ಟಿವಿ.